ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾವು ಯೂಶುವಲ್ ಆಗಿ ಪಂಚಾಯತಿ ಲೆವೆಲ್ ಅಲ್ಲಿ ಅಥವಾ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಯವರೆಗೂ ಸಾಕಷ್ಟು ಸಂದರ್ಭಗಳಲ್ಲಿ ಮತ್ತು MLA MP ಲೆವೆಲ್ ಅಲ್ಲೂ ಒಂದಷ್ಟು ಸಂದರ್ಭಗಳಲ್ಲಿ ಏನ್ ಕೇಳ್ತೀವಿ ಅಂದ್ರೆ, ಎಲೆಕ್ಷನ್ ನಿಂತಿದ್ದು ಹೆಂಡತಿ, ಗೆದ್ದಿದ್ದು ಹೆಂಡತಿ, ಬಟ್ ಅಧಿಕಾರ ನಡೆಸ್ತಾ ಇರೋದು, ಅಧಿಕಾರ ಚಲಾಯಿಸ್ತಿರೋದು ಗಂಡ. ಹೀಗೆ ಆಪಾದನೆಗಳನ್ನು ಕೇಳ್ಕೊಂಡು ಬರ್ತಿದೀವಿ. ಆದ್ರೆ ಬಿಹಾರದಲ್ಲಿ ಈಗ ಅದು ಉಲ್ಟಾ ಆಗಿದೆ. ಗಂಡ ಮುಖ್ಯಮಂತ್ರಿ ಅಧಿಕಾರ ಚಲಾಯಿಸ್ತಾ ಇರೋದು, ಅಧಿಕಾರಿಗಳನ್ನ ಬೆಂಡೆತ್ತಾ ಇರೋದು, ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಿರೋದು, ಅಧಿಕಾರಿಗಳ ಮೇಲೆ ಆವಾಜ್ ಆಗ್ತಿರೋದು CM ಹೆಂಡತಿ. ಅಧಿಕೃತವಾಗಿ ಯಾವ ಹುದ್ದೆಯಲ್ಲೂ ಇಲ್ಲ, ಯಾವ ಪವರು ಇಲ್ಲ ಆ ಮೇಡಮ್ಗೆ, ಬಟ್ ಮಾಡ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ ಬಿಹಾರದಲ್ಲಿ? ಏನದು? ಸಾಮ್ರಾಟ್ ಚೌಧರಿ ಅವರ ಹೆಂಡತಿ ಮಮತಾ ಚೌಧರಿ ವಿರುದ್ಧ ಕೇಳಿ ಬಂದಿರುವ ಆರೋಪ ಮತ್ತು ಬಂದಿರುವಂತಹ ವಿಡಿಯೋ, ಅದರಲ್ಲಿ ಏನಿದೆ, ಆ ಮೇಡಮ್ಮು ಏನ್ ಮಾಡ್ತಿದ್ದಾರೆ, ಏನ್ ಅನ್ಕೊಂಡಿದ್ದಾರೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲಿ ಹೇಳದಂಗೆ, ನಮ್ಮ ದೇಶದಲ್ಲಿರುವಂತಹ ಒಂದು ಆಪಾದನೆ ಅಂದ್ರೆ, ಹೆಂಡತಿಯರು ನಾಮಕೆ ವಾಸ್ತೆ ಎಲೆಕ್ಷನ್ಗಳನ್ನ ನಿಂತ್ಕೊಳ್ತಾರೆ, ಗೆಲ್ತಾರೆ, ಆ ನಂತರ ಗಂಡನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಆ ಹೆಂಡತಿಯರು ಬರೀ ಹೆಬ್ಬೆಟ್ಟು ಹೊತ್ತೋಕೆ ಅಥವಾ ಸಿಗ್ನೇಚರ್ ಮಾಡೋದಕ್ಕೆ ಮಾತ್ರನೇ ಇರ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಅದು ಸಾಬೀತು ಸಹ ಆಗಿದೆ. ನಾವು ದಿನಬೆಳಗಾದ್ರೆ ನೋಡ್ತೀವಿ, ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಂತೂ ಸಿಕ್ಕಾಪಟ್ಟೆ ನೋಡ್ತೀವಿ. ಹೈಯರ್ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗುತ್ತೆ, ಬಟ್ ಪರ್ಸೆಂಟೇಜ್ ಇದೆ. ಆದ್ರೆ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ, ಸಾಮ್ರಾಟ್ ಚೌಧರಿ ಅವರ ಹೆಂಡತಿ ಮಮತಾ ಚೌಧರಿ ಅವರದು ವಿಡಿಯೋ ಹೊರಗಡೆ ಬಂತು. ಏನು, ಕಾಲೇಜುಗಳ ಉದ್ಘಾಟನೆಗೆ ಹೋಗಿದ್ದಾರೆ ಮೇಡಮ್. ಸರಿ, ಆ ಕಾಲೇಜವ್ರು ಯಾರನ್ನ ಬೇಕಾದ್ರೆ ಕರಿಬಹುದು, ಬಟ್ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಅವ್ರನ್ನ ಕರೆದಿರೋದ್ರ ಬಗ್ಗೆನೇ ಸ್ವಲ್ಪ ಒಂದಷ್ಟು ಇದು ಬರುತ್ತೆ, ಅಬ್ಜೆಕ್ಷನ್ಸ್ ಬರುತ್ತೆ. ಯಾಕೆ ಮುಖ್ಯಮಂತ್ರಿ ಹೆಂಡತಿನ ಕರಿಬೇಕು ಅಂತ. ಓಕೆ, ಹೋದ್ರು, ಉದ್ಘಾಟನೆ ಮಾಡಿದ್ರು, ಸೈಲೆಂಟ್ ಆಗಿ ಮನೆಗೆ ಹೋದ್ರು ಅಂದಿದ್ರೆ, ಅಥವಾ ಅಲ್ಲೊಂದು ಭಾಷಣ ಚೆನ್ನಾಗಿ ಓದಿ ಒಳ್ಳೇದಾಗತ್ತೆ ಅಂತದೊಂದು ಭಾಷಣ ಮಾಡಿ ಹೋದ್ರು ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಇಲ್ಲ, ಆ ಮೇಡಮ್ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ನನ್ನ ಗಂಡ ಮುಖ್ಯಮಂತ್ರಿ, ಹಾಗಾದ್ರೆ ನಾನು ಯಾರು? ಅಮೆರಿಕದಲ್ಲಿದ್ದಂಗೆ ಫಸ್ಟ್ ಲೇಡಿ, ಈ ರಾಜ್ಯಕ್ಕೆ ನಾನು ಫಸ್ಟ್ ಲೇಡಿ ಅನ್ನೋ ರೀತಿಯಲ್ಲಿ ಆ ಮೇಡಮ್ಮು ಅಧಿಕಾರಿಗಳನ್ನ ಕರೆದು, ಅದೇನು ಇದೇನು, ಇದ್ಯಾಕಾಗಿಲ್ಲ, ಅದ್ಯಾಕಾಗಿಲ್ಲ, ಕೆಲಸ ಎಷ್ಟು ನಡೀತಿದೆ, ಹೇಗೆ ನಡೀತಿದೆ, ಏನು ಮಾಡ್ತಿದ್ದೀರಿ? ಮುಖ್ಯಮಂತ್ರಿನೇ ಇಲ್ಲಿವರೆಗೆ ಅಂತಹ ಕೆಲಸ ಮಾಡಿಲ್ಲ. ಪಾಪ ಆ ಸಮ್ರಾಟ್ ಚೌಧರಿ ಫುಲ್ ಬಿಸಿ ಇದ್ದಾರೆ. ಯಾವ್ದ್ರಲ್ಲಿ? ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಈ ಬಾಯ್ ಬಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ. ಬಟ್ ಈ ಮೇಡಮ್ಮು ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಪ್ರಶ್ನೆ ಮಾಡೋದೇನು, ಆ ಸ್ಥಳ ಪರಿಶೀಲನೆ ಏನು, ಅವರಿಂದ ವಿವರಣೆ ಪಡೆಯೋದೇನು? ಆ ಹೇಡಿ ಅಧಿಕಾರಿಗಳು ನೋಡಿ, ಒಬ್ರು ತಿರುಗಿಸಿ ಕೇಳ್ತಾ ಇಲ್ಲ, ವಾಟ್ ಪವರ್ಸ್ ಡು ಯು ಹ್ಯಾವ್ ಟು ಕ್ವಶನ್ ಮೀ ಅಂತ. ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ? ನಿಮಗೆ ಯಾವುದೇ ಅಧಿಕೃತವಾದಂತಹ ಅಧಿಕಾರ ಇಲ್ಲ, ಸ್ಥಾನಮಾನ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ಆಸ್ಕ್ ದೀಸ್ ಕ್ವಶನ್ಸ್. ಬಂದಿದಿರಿ ಅತಿಥಿಯಾಗಿ, ಜಸ್ಟ್ ಫಿನಿಶ್ ಯುವರ್ ಜಾಬ್ ಅಂಡ್ ಗೋ ಅಂತ ಹೇಳಬೇಕು. ಇಲ್ಲ, ನಡು ಬಗ್ಗಿಸಿ ಉತ್ತರ ಬೇರೆ ಕೊಡ್ತವ್ರೆ. ಈ ದೇಶ ಅದೇ ಅಲ್ವಾ? ಯಾರಿಗೆ ಪವರ್ ಇರುತ್ತೆ ಅವ್ರ ಮನೆ ನಾಯಿಗೂ ಸಲಾಂ ಹೊಡಿತಾರೆ ಅಧಿಕಾರಿಗಳು. ಮನುಷ್ಯರಿಗೆ ಬಿಟ್ಬಿಡಿ, ಆ ಮನೆಗಳಲ್ಲಿರುವಂತಹ ನಾಯಿ ಬೆಕ್ಕುಗೂ ಸಹ ಹೋಗಿ ಮಂಡಿಯೂರು ಬಿಟ್ಬೇಕಾದ್ರೆ ಬರ್ತಾರೆ. ಅಂತಹ ಹೇಡಿತನ ಯಾಕೆ ಅವರಲ್ಲಿ ಅಂತಹ ಹೇಡಿತನ ಇರುತ್ತೆ ಅಂದ್ರೆ, ಅವ್ರು ಲೂಟಿ ಮಾಡ್ಕೊಂಡು ಬದುಕ್ತಿರ್ತಾರೆ. ಆ ಲೂಟಿಯನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಇವ್ರಿಗೆಲ್ಲ ಕಾಲಿಗೆ ಬೀಳ್ತಾ ಇರಬೇಕು. ಸೊ ಒಟ್ಟಲ್ಲಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು, ಸ್ವಾಭಿಮಾನ ಬಿಟ್ಟು ಈ ರೀತಿಯಾದಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅಂತಹ ಜೀವನ ಬೇರೆ ನಡೆಸ್ತಿರ್ತಾರೆ. ಸೊ ಆ ಅಧಿಕಾರಿಗಳು ಸಹ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾವಾಗ ಆ ವಿಡಿಯೋ ಹೊರಗಡೆ ಬಂತೋ, ವಿಪಕ್ಷಗಳು ಮತ್ತು ಸಾರ್ವಜನಿಕರು ಸಹ ಸಾಕಷ್ಟು ನೆಟ್ಟಿಗರು ಅದರ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಈ ಮೇಡಮ್ಗೆ ಯಾವ ಅಧಿಕಾರ ಇದೆ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ, ಅಧಿಕಾರಿಗಳೊಂದಿಗೆ ಮಾತನಾಡೋದಕ್ಕೆ, ಅವ್ರ ಜೊತೆ ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ? ಹೂ ಗೇವ್ ದ ಪವರ್ಸ್? ಅಧಿಕೃತವಾಗಿ ಏನಾದ್ರೂ ಒಂದು ಪೋಸ್ಟ್ ಅಲ್ಲಿ ಇದಾರ ಅಂದ್ರೆ ಇಲ್ವಲ್ಲ. ಮುಖ್ಯಮಂತ್ರಿ ಹೆಂಡತಿ ಅನ್ನೋದು ಪೋಸ್ಟ್ ಅಲ್ಲ, ಅದು ವೈಯಕ್ತಿಕ ಮನೆಯಲ್ಲಿ. ಅದು ಸಾರ್ವಜನಿಕವಾಗಿ ಮುಖ್ಯಮಂತ್ರಿ, ಓಕೆ, ಜನರಿಂದ ಆಯ್ಕೆಯಾದಂತಹ ವ್ಯಕ್ತಿ, ಆ ನಂತರ CLP ಲೀಡರ್ ಆಗಿ ಆಯ್ಕೆಯಾಗಿ ಬಂದಿರುವಂತದ್ದು. ಬಟ್ ಇವ್ರಿಗೇನಿದೆ? ಏನು ಇಲ್ಲ. ಬಟ್ ನಾವು ಹಂಗೇನೆ. ಯಾಕೆಂದ್ರೆ ನಾವು ಬಿಜೆಪಿ. ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ಅದನ್ನೇ ಮಾಡ್ತಿದ್ರು. ಅವ್ರನ್ನೀಗ ಜನ ತಲೆ ಮೇಲೆ ಹೊಡೆದು ಸೈಡಲ್ಲಿ ಕೂರಿಸಿದ್ದಾರೆ. ಆ ತಲೆ ಮೇಲೆ ಹೊಡೆಸ್ಕೊಂಡಂಥವ್ರು ಈಗ ಬುದ್ಧಿ ಕಲಿತಾರೋ ಇಲ್ವೋ ಅನ್ನೋದು ಅವ್ರು ನೆಕ್ಸ್ಟ್ ಗೆದ್ರೆ ಗೊತ್ತಾಗುತ್ತೆ, ಕಾಂಗ್ರೆಸ್ನವರು. ಆದ್ರೆ ಬಿಜೆಪಿಯವರು ಎಲ್ಲ ಹಂತಗಳನ್ನು ಮೀರಿ ಹೋಗ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ.
ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆಯೋದ್ರಿಂದ ಹಿಡಿದು ದ್ವೇಷ ಭಾಷಣಗಳವರೆಗೆ, ರೌಡಿಸಮಿಂದ ಹಿಡಿದು ಭ್ರಷ್ಟಾಚಾರದವರೆಗೆ ಏನು ಬೇಕೋ ಅದನ್ನು ಮಾಡ್ತೀವಿ, ಯಾಕಂದ್ರೆ ನಮಗೆ ಓಟ್ ಹಾಕಿಸ್ಕೊಳ್ಳೋದು ಗೊತ್ತಿದೆ, ಹಿಂದೂ ಮುಸ್ಲಿಂ ಮಾಡ್ತೀವಿ, ಓಟ್ ಹಾಕಿಸ್ಕೊಳ್ತೀವಿ, ಹೌ ಡೇರ್ ಯು ಕ್ವಶನ್ ಅಸ್ ಅಂತ ಪ್ರಶ್ನೆ ಕೇಳದವ್ರನ್ನ ಜೈಲಿಗೆ ಹಾಕ್ತಾರೆ. ಪ್ರಶ್ನೆ ಕೇಳದವ್ರನ್ನ ಜೈಲಿಗೆ ಹಾಕ್ತಾರೆ. ಮೊನ್ನೆ ಪಾಪ ಒಬ್ಬ ಪತ್ರಕರ್ತ ಉತ್ತರ ಪ್ರದೇಶದಲ್ಲಿ, ಮುಸ್ಲಿಂ ಪತ್ರಕರ್ತ, ಫಸ್ಟ್ ಆಫ್ ಆಲ್ ಮುಸ್ಲಿಂ ಅಂದ್ರೇನೆ ಡೇಂಜರ್ ಸ್ಪಾಟ್ ಅಲ್ಲಿ ಇರುವಂತಹ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ, ಅದರಲ್ಲಿ ಪತ್ರಕರ್ತ ಬೇರೆ, ಡಬಲ್ ಡೇಂಜರ್. ಅದರಲ್ಲಿ ರಸ್ತೆ ಸರಿ ಇಲ್ಲ, ಗುಂಡಿ ಬಿದ್ದಿದೆ, ಕಾಮಗಾರಿ ಕಳಪೆ ಆಗಿದೆ ಅಂತ ವಿಡಿಯೋ ಮಾಡ್ಬಿಟ್ಟ. ಮುಗೀತಲ್ಲ ಅವನ ಕತೆ. ಪೊಲೀಸರು ಕರ್ಕೊಂಡೋಗಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆನ್ ಕ್ಯಾಮ್ರಾ ಕುಂಟುಕೊಂಡು ಗಾಯ ಮಾಡಿಕೊಂಡು ಮೈ ತುಂಬಾ ಪೊಲೀಸರ ಅಡಿಯಲ್ಲಿ ಅವರ ವಶದಲ್ಲಿ ಇರಬೇಕಾದ್ರೇನೆ ಆತನ ಮುನ್ನ ಕ್ಷಮೆ ಕೇಳಿಸ್ತಿದ್ದಾರೆ. ತಪ್ಪಾಯ್ತು ನಾನು ವಿಡಿಯೋ ಮಾಡಿದ್ದು ಅಂತ, ತಪ್ಪಾಯ್ತು ನಾನು ವಿಡಿಯೋ ಮಾಡಿದ್ದು ಅಂತ ಕೇಳ್ತಿದ್ದಾನೆ ಪಾಪ ಆ ವಯಸ್ಸಾದಂತಹ ಪತ್ರಕರ್ತ. ಸೊ ಇವರ ಆಡಳಿತ ವೈಖರಿ ನೋಡಿ, ಅವ್ರ ಆಡಳಿತ ವೈಖರಿ ಮುಂದುವರಿದ ಭಾಗ ಇದೆಲ್ಲ. ನಮ್ಮ ಹೆಂಡತಿರು, ನಮ್ಮ ಅಣ್ಣ ತಮ್ಮಿದ್ರು, ಅಕ್ಕ ತಂಗಿರು ಏನು ಬೇಕಾದ್ರು ಎಲ್ಲಿ ಬೇಕಾದ್ರು ಹೋಗಿ ಪರಿಶೀಲನೆ ಮಾಡಬಹುದು, ಅದನ್ನ ಪ್ರಶ್ನೆ ಮಾಡಬಹುದು. ಅಧಿಕಾರಿಗಳು ಬೇಕಾದ್ರೆ ಸಸ್ಪೆಂಡ್ ಮಾಡಿಸ್ಬಿಡ್ಲಿ ಇವ್ರ ಕೈಯಲ್ಲಿ, ಸಸ್ಪೆಂಡು, ಪ್ರಮೋಷನು. ಇವ್ರ ಹೆಂಡತಿರು, ತಂಗಿ, ಅಕ್ಕ, ಅಣ್ಣ, ತಮ್ಮ, ಮಾವ, ಸೋದರತ್ತೆ, ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಇವ್ರ ಕೈಲೂ ಮಾಡಿಸ್ಲಿ. ಯಾಕಂದ್ರೆ ಸಾಮ್ರಾಟ್ ಚೌಧರಿಗೆ ಪಾಪ ಟೈಮ್ ಸಾಲ್ತಿಲ್ವಲ್ಲ ಹಿಂದೂ ಮುಸ್ಲಿಂ ಮಾಡೋದಕ್ಕೆ. ಹಿಂದೂ ಮುಸ್ಲಿಂ ಮಾಡೋದಕ್ಕೆ 24 ಗಂಟೆ ಸಾಕಾಗಲ್ಲ. ಸೊ ರಾಜ್ಯದ ಆಡಳಿತದನ್ನ ನೋಡ್ಕೋಬೇಕಂದ್ರೆ ಅವ್ರ ಮನೆಯವರು ಬರ್ಬೇಕಲ್ಲ, ಬಂದಿದ್ದಾರೆ. ಸೊ ಇಂತಹದೊಂದು ಅಸಹ್ಯಕರವಾದಂತಹ ಬೆಳವಣಿಗೆ ಬಿಹಾರದಲ್ಲಿ ನಡೆದಿದೆ. ಅದರ ವಿರುದ್ಧ ಈಗ ವಿಪಕ್ಷಗಳು ಮತ್ತು ಅಲ್ಲಿನ ಪ್ರಜ್ಞಾವಂತ ಪ್ರಜೆಗಳು ಒಂದಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಕಂತ್ರಿ ಬೂಟು ನೆಕ್ಕೋ ಮಾಧ್ಯಮಗಳಿಗೆ ಅದೆಲ್ಲ ಮಹಾಪ್ರಸಾದ, ಅದರ ಬಗ್ಗೆ ಎಲ್ಲ ಅವ್ರು ಮಾತಾಡಲ್ಲ. ಅವ್ರಿಗೆ ಪ್ರಸಾದ ಬರೋ ರೀತಿಯಲ್ಲಿ ಬರುತ್ತೆ, ಹಾಗಾಗಿ ಅವ್ರು ಇದ್ರ ಬಗ್ಗೆ ಮಾತಾಡಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.